ಸ್ನೇಹಿತರೆ, ಬಿಹಾರದ ಚುನಾವಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಇನ್ನೊಂದು 2 ತಿಂಗಳಲ್ಲಿ ಬಿಹಾರದ ಚುನಾವಣೆ ನಡೆಯಲಿದ್ದು, ಈ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ತಮ್ಮದೇ ಆದಂಥ ಸರ್ವೆಗಳನ್ನು ಹೊರಹಾಕಿದ್ದಾವೆ. ಒಂದೊಂದು ಸುದ್ದಿ ಮಾಧ್ಯಮಗಳು ಕೂಡ ಒಂದೊಂದು ರೀತಿಯ ಫಲಿತಾಂಶದ ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಬಿಹಾರದ ಚುನಾವಣಾ ಫಲಿತಾಂಶ ಎಷ್ಟು ಗೊಂದಲವಾಗಿದೆ ಅಂದರೆ, ಯಾವೊಂದು ಸರ್ವೆಯನ್ನು ನಂಬೋದು, ಯಾವುದನ್ನು ಬಿಡೋದು ಅನ್ನುವ ಗೊಂದಲ ಬಿಹಾರದ ಸೇರಿದಂತೆ ಇಡೀ ರಾಷ್ಟ್ರಾದ್ಯಂತ ಮತದಾರರನ್ನು ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿದೆ. ಕೆಲವೊಂದು ಸುದ್ದಿ ಸಂಸ್ಥೆಗಳು ಈ ಬಾರಿ ಮಹಾಗಠಬಂಧನ್ನಲ್ಲಿ ಅಧಿಕಾರಕ್ಕೆ ಬರುತ್ತೆ, ಆ ಮೂಲಕ NDA ಮೈತ್ರಿಕೂಟದ, ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಆಡಳಿತ ಬಿಹಾರದಲ್ಲಿ ಕೊನೆಗೊಳ್ಳುತ್ತೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟರೆ, ಇನ್ನೊಂದಿಷ್ಟು ಸುದ್ದಿ ಮಾಧ್ಯಮಗಳು ಈ ಬಾರಿಯೂ ಕೂಡ NDA ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ, ಆ ಮೂಲಕ ಮತ್ತೊಮ್ಮೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರೇ ಮುಂದುವರಿತಾರೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಈ ನಡುವೆ ಇದೀಗ ಮತ್ತೊಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮವಾಗಿರ್ತಕ್ಕಂಥ JVC ಸಂಸ್ಥೆ ಒಂದು ಸರ್ವೆಯನ್ನು ಇದೀಗ ಬಿಹಾರದಲ್ಲಿ ನಡೆಸಿದ್ದು, ಒಂದು ಸ್ಪಷ್ಟವಾದ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ. ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಸಂಸ್ಥೆ ಬಿಹಾರದ ಮತದಾರರ ಮನದಾಳವನ್ನು ಅರಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದು, ಈ ಒಂದು ಸರ್ವೆಯಿಂದ ಸಾಕಷ್ಟು ಅಂಶಗಳನ್ನು ಹೊರಹಾಕಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ JVC ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಯಾವೆಲ್ಲ ಅಂಶಗಳು ಬಯಲಾಗಿದ್ದಾವೆ, ಈ ಬಾರಿ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷದ ಒಂದು ಪಾತ್ರ ಏನಾಗಿರುತ್ತೆ, ಅದೇ ರೀತಿ ಈ ಬಾರಿ ಈ ಬಿಹಾರ ಯಾರಿಗೆ ಒಲಿಯುತ್ತೆ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 243 ಸದಸ್ಯ ಬಲದ ಬಿಹಾರದ ವಿಧಾನಸಭೆಗೆ ಇನ್ನೇನು 2 ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ NDA ಮೈತ್ರಿಕೂಟ ಅಂದರೆ JDU, BJP ಹಾಗೂ ಈ ಚಿರಾಗ್ ಪಾಸ್ವಾನ್ ಅವರ RLD ಹಾಗೂ ನಿತಿನ್ ರಾಮ್ ಮಾಂಜಿ ಅವರ ಪಕ್ಷವೂ ಸೇರಿದಂತೆ ಸಾಕಷ್ಟು ಪಕ್ಷಗಳು ಸೇರಿಕೊಂಡು NDA ಮೈತ್ರಿಕೂಟದಿಂದ ಈ ಬಾರಿ ಅಲ್ಲಿ ಚುನಾವಣೆಯನ್ನೇ ಎದುರಿಸ್ತಾ ಇದ್ದಾವೆ. ಇನ್ನೊಂದು ಕಡೆ RJD, ಕಾಂಗ್ರೆಸ್ ಹಾಗೂ ಇತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು ಮಹಾಗಠಬಂಧನ್ನಲ್ಲಿ ರಚನೆ ಮಾಡಿಕೊಂಡಿದ್ದು, ಈ ಬಾರಿ NDAಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಹಾರದಾದ್ಯಂತ ಮಹಾಗಠಬಂಧನ್ನ ನಾಯಕರು ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಈ ಎರಡು ಮೈತ್ರಿಕೂಟಗಳ ನಡುವೆ ಈ ಬಾರಿ ಬಿಹಾರದಲ್ಲಿ ಕುತೂಹಲವನ್ನು ಕೆಳಿಸಿರ್ತಕ್ಕಂಥದ್ದು ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಜನ ಸ್ವರಾಜ್ ಪಕ್ಷ. ಈ ಬಾರಿ ಜನ ಸ್ವರಾಜ್ ಪಕ್ಷ ಬಿಹಾರದಲ್ಲಿ ಒಂದು ವೋಟ್ಗಳ ಛಿದ್ರಕ್ಕೆ ಕಾರಣ ಆಗುತ್ತೆ, ಆ ಮೂಲಕ ಯಾವ ಮೈತ್ರಿಕೂಟಕ್ಕೆ ಹೊಡೆತವನ್ನು ಕೊಡುತ್ತೆ ಅನ್ನುವ ಅಚ್ಚರಿ ಇಲ್ಲಿವರೆಗೂ ಕೂಡ ನಮ್ಮನ್ನೆಲ್ಲರನ್ನ ಕಾಡ್ತಾ ಇತ್ತು. ಆದರೆ ಇದೀಗ JVC ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಈ ಒಂದು ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷ ಮಹಾಗಠಬಂಧನ್ಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ, ಆ ಮೂಲಕ ಆ ಮಹಾಗಠಬಂಧನ್ನ ವೋಟ್ ಬ್ಯಾಂಕಿಗೆ ಈ ಜನ್ ಸ್ವರಾಜ್ ಪಕ್ಷ ಕೈ ಹಾಕಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋದ್ರ ಮೂಲಕ ಈ ಬಾರಿಯೂ ಬಿಹಾರದಲ್ಲಿ ಮತ್ತೊಮ್ಮೆ NDA ನೇತೃತ್ವದ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಈ JVC ಸಂಸ್ಥೆ ಯಾವೆಲ್ಲ ಅಂಶಗಳನ್ನು ಬಹಿರಂಗಪಡಿಸಿದೆ ಒಂದ್ಸರಿ ತಿಳ್ಕೊಂಡು ಬರೋಣ. JVC ಸಂಸ್ಥೆಯು ಸಮೀಕ್ಷೆಯೊಂದನ್ನು ನಡೆಸಿದ್ದು, ಪ್ರಶಾಂತ್ ಕಿಶೋರ್ ಅವರು ಹುಟ್ಟು ಹಾಕಿರುವ ಜನ್ ಸ್ವರಾಜ್ ಪಾರ್ಟಿಯು ಮತ ವಿಭಜನೆ ಮಾಡುವಲ್ಲಿ ಯಶಸ್ವಿಯಾಗಲಿದೆ. ಇದು ಮಹಾಗಠಬಂಧನ್ನ ಪಾರ್ಟಿಗಳಿಗೆ ದೊಡ್ಡ ಚಿಂತೆಯಾಗಿದೆ. ಇನ್ನು ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಜಂಟಿಯಾಗಿ ಕೈಗೊಂಡ ವೋಟರ್ ಅಧಿಕಾರ ಯಾತ್ರೆಯ ಬಗ್ಗೆಯೂ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ತಾನೇ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದು ಬಹುದೊಡ್ಡ ಆರೋಪವನ್ನು ಮಾಡೋದ್ರ ಮೂಲಕ ವೋಟರ್ ಅಧಿಕಾರ ಯಾತ್ರೆಯನ್ನು ಇಡೀ ಬಿಹಾರದಾದ್ಯಂತ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜಂಟಿಯಾಗಿ ಒಂದು ಯಾತ್ರೆಯನ್ನು ನಡೆಸಿದರು. ಈ ಯಾತ್ರೆಯ ಕುರಿತು ಕೂಡ ಬಿಹಾರದ ಜನರ ಅಭಿಪ್ರಾಯವನ್ನು ಈ ಒಂದು ಸಂಸ್ಥೆ ಸಂಗ್ರಹ ಮಾಡೋದ್ರ ಮೂಲಕ ಬಿಹಾರದ ಒಂದು ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿದೆ. ಈ ಸಮೀಕ್ಷೆಯ ಪ್ರಕಾರ ವೋಟ್ ಚೋರಿ ಅಭಿಯಾನವು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲವಾಗಿದೆ. ಈ ಸಂಸ್ಥೆ ಮಾಡಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಈ ವೋಟ್ ಚೋರಿ ಅನ್ನೋದು ಏನಿತ್ತು, ಆ ವೋಟ್ ಚೋರಿಯ ಅಂಶವನ್ನು ಇಟ್ಕೊಂಡು ವೋಟರ್ ಅಧಿಕಾರ ಯಾತ್ರೆಯನ್ನು ಏನು
ಕಾಂಗ್ರೆಸ್ನ ನಾಯಕರು ಹಾಗೂ RJDಯ ನಾಯಕರು ನಡೆಸಿದ್ರು. ಇದು ಬಿಹಾರದ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ವಿಫಲವಾಗಿದೆ ಅನ್ನುವ ಅಂಶವನ್ನು ಈ ಸಂಸ್ಥೆ ಸ್ಪಷ್ಟವಾಗಿ ಹೇಳಿದೆ. ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದವರ ಪೈಕಿ 52% ಜನ ಇದನ್ನು ನಿರಾಧಾರ ಅಂದರೆ ಬೇಸ್ಲೆಸ್ ಎಂದು ವ್ಯಂಗ್ಯವಾಡಿದ್ದಾರೆ. 36% ಜನ ಇದನ್ನೊಂದು ಚುನಾವಣಾ ಪ್ರಮುಖ ಅಂಶ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 52% ಜನ ಇದು ಬೇಸ್ಲೆಸ್ ಆಗಿರ್ತಕ್ಕಂಥ ಒಂದು ಆರೋಪ ಅನ್ನುವ ಒಂದು ವ್ಯಂಗ್ಯವನ್ನು ವ್ಯಕ್ತಪಡಿಸಿದರೆ 34% ಜನ ಇದು ಕೇವಲ ಚುನಾವಣೆಗಾಗಿ ಮಾಡ್ತಿರ್ತಕ್ಕಂಥ ಗಿಮಿಕ್ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಚುನಾವಣೆಯ ಪ್ರಮುಖ ಅಂಶ ಅಂತ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ BJP ಮೈತ್ರಿಕೂಟದ ಪರವಾಗಿರ್ತಕ್ಕಂಥ 71% ಜನರು ಈ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಯಾರೆಲ್ಲ NDA ಮೈತ್ರಿಕೂಟಕ್ಕೆ ನಾವು ಮತವನ್ನು ಚಲಾಯಿಸ್ತೀವಿ ಅನ್ನುವ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾರೋ ಆ ಒಂದು BJP ಮೈತ್ರಿಕೂಟದ ಪರವಾಗಿರ್ತಕ್ಕಂಥ 71% ಜನ ಈ ಒಂದು ವೋಟ್ ಚೋರಿ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ಎನ್ನುವ ಅಂಶವನ್ನು ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ. ಈ ಸಮೀಕ್ಷೆಯಲ್ಲಿ ವ್ಯಕ್ತವಾದ ಇನ್ನೊಂದು ಪ್ರಮುಖ ಅಂಶವೆಂದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಪ್ರಜಾಪ್ರಭುತ್ವ ಉಳಿಸುವುದು ನನ್ನ ಕೆಲಸವಲ್ಲ ಎನ್ನುವ ಅವರ ಹೇಳಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮುಳುವಾಗಬಹುದು. ಏನು ಇತ್ತೀಚೆಗೆ ವೋಟ್ ಚೋರಿ ಆರೋಪವನ್ನು ಮಾಡೋದ್ರ ಮೂಲಕ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದು ನನ್ನ ಕೆಲಸ ಅಲ್ಲ, ಕೇವಲ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳನ್ನಷ್ಟೇ ನಾನು ಬಯಲಿಗೆಳಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನುವ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ಈ ಹೇಳಿಕೆ ಇದೀಗ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಬಹುದೊಡ್ಡ ಮುಳುವಾಗಬಹುದು ಅನ್ನುವ ಅಭಿಪ್ರಾಯವನ್ನು ಕೂಡ ಬಿಹಾರದ ಮತದಾರರು ವ್ಯಕ್ತಪಡಿಸಿದ್ದಾರೆ. 57% ಮಂದಿ ರಾಹುಲ್ ಗಾಂಧಿ ಹೇಳಿಕೆ ಸಮಂಜಸ ಅಲ್ಲ ಎಂದು ಅನಿಸಲಿಲ್ಲ. ಈ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ಏನು ಪ್ರಜಾಪ್ರಭುತ್ವ ಉಳಿಸೋದು ನನ್ನ ಕೆಲಸ ಅಲ್ಲ ಅನ್ನೋ ಹೇಳಿಕೆ 57% ಮಂದಿಗೆ ಸಮಂಜಸ ಅಂತ ಅನಿಸಿಲ್ಲ. ದೆಹಲಿಯಲ್ಲಿ ನಡೆದ ವೋಟ್ ಚೋರಿ ಪ್ರಾತ್ಯಕ್ಷಿಕೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಈ ಮಾತನ್ನು ಹೇಳಿದರು. ಏನು ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ದರು. ಆ ಪ್ರೆಸ್ ಮೀಟ್ನ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿ ಈ ರೀತಿಯ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸೋದು ನನ್ನ ಕೆಲಸ ಅಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆ ಇದೀಗ ಮಹಾಗಠಬಂಧನ್ಗೆ ಈ ಬಿಹಾರದಲ್ಲಿ ಬಹುದೊಡ್ಡ ಹೊಡೆತವನ್ನು ಕೊಡ್ಬೋದು ಅನ್ನುವ ಮಾತುಗಳು ಕೂಡ ಈ ಸಮೀಕ್ಷೆಯಿಂದ ಹೊರಗೆ ಬಿದ್ದಿದೆ. ಇನ್ನು ಈ ಯಾವ್ಯಾವ ಮೈತ್ರಿಕೂಟ ಎಷ್ಟೆಷ್ಟು ಒಂದು ಸ್ಥಾನಗಳನ್ನು ಈ ಬಾರಿಯಲ್ಲಿ ಪಡಿಬೋದು ಅನ್ನುವ ಒಂದು ಸ್ಪಷ್ಟವಾದ ಅಂಕಿ ಸಂಖ್ಯೆಗಳನ್ನು ಕೂಡ ಈ JVC ಸಂಸ್ಥೆ ಬಿಡುಗಡೆ ಮಾಡಿದೆ. ಈ ಮೈತ್ರಿಕೂಟದ ಈ ಒಂದು ಸರ್ವೆಯ ಪ್ರಕಾರ NDA ಮೈತ್ರಿಕೂಟ 41% 45% ಸ್ಥಾನಗಳನ್ನು ಓಟನ್ನು ಪಡಿಬೋದು. ಅದೇ ರೀತಿ MGB ಅಂದರೆ ಮಹಾಗಠಬಂಧನ್ 37% 40% ಮತಗಳನ್ನು ಈ ಬಾರಿ ಬಿಹಾರದಲ್ಲಿ ಪಡಿಬೋದು. ಅದೇ ರೀತಿ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ 10% 11% ಮತವನ್ನು ಪಡಿಬೋದು ಅನ್ನುವ ಲೆಕ್ಕಾಚಾರವನ್ನು ಈ ಸಂಸ್ಥೆ ನಮ್ಮ ಮುಂದಿಟ್ಟಿದೆ. ಅದೇ ರೀತಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಅನ್ನೋದನ್ನು ಕೂಡ ಈ ಸಂಸ್ಥೆ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗಗೊಳಿಸಿದೆ. ಆ ಮೂಲಕ NDA ಮೈತ್ರಿಕೂಟ 131 150 ಸ್ಥಾನಗಳನ್ನು ಈ ಬಾರಿ ಗೆಲ್ಲಬಹುದು. ಅದರಲ್ಲಿ BJP ಏಕಾಂಗಿಯಾಗಿ 60 70 ಸ್ಥಾನಗಳನ್ನು ಜಯಗಳಿಸಿದರೆ JDU 52 58 ಸ್ಥಾನಗಳನ್ನು ಈ ಬಾರಿ ಬಿಹಾರದಲ್ಲಿ ಪಡೆದುಕೊಳ್ಳುತ್ತೆ. ಆ ಮೂಲಕ ಈ NDA ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥ ಇತರ ಪಕ್ಷಗಳು 13 15 ಸ್ಥಾನಗಳನ್ನು ಈ ಬಾರಿ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರವನ್ನು ಈ ಸಂಸ್ಥೆ ನಮ್ಮ ಮುಂದಿಟ್ಟಿದೆ. ಇನ್ನು ಮಹಾಗಠಬಂಧನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 81 103 ಸ್ಥಾನಗಳಲ್ಲಿ ಮಹಾಗಠಬಂಧನ್ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರವನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸೋದ್ರ ಮೂಲಕ RJD 57 71 ಸ್ಥಾನಗಳಲ್ಲಿ ಗೆಲುವನ್ನು ಕಾಣ್ಬೋದು. ಕಾಂಗ್ರೆಸ್ ಕಳೆದ ಬಾರಿ ಏನು 19 ಸ್ಥಾನಗಳನ್ನು ಗೆದ್ದಿತ್ತು, ಆ 19 ಸ್ಥಾನಗಳ ಪೈಕಿ ಸಾಕಷ್ಟು ಸ್ಥಾನಗಳನ್ನು ಈ ಬಾರಿ ಕಳೆದುಕೊಳ್ಳುತ್ತೆ. ಆ ಮೂಲಕ ಬಿಹಾರದಲ್ಲಿ ಈ ಬಾರಿ ಕಾಂಗ್ರೆಸ್ 11 14 ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಅನ್ನುವ ಒಂದು ಅಂಕಿ ಸಂಖ್ಯೆಯನ್ನು ಕೂಡ ಈ ಸಂಸ್ಥೆ ನಮ್ಮ ಮುಂದಿಟ್ಟಿದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ 10% 11% ಮತ ಶೇರನ್ನು ಪಡೆದರೂ ಕೂಡ ಕೇವಲ 4 6 ಸ್ಥಾನಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಅಂಶವನ್ನು ಕೂಡ ಈ ಒಂದು ಸಂಸ್ಥೆ ಮುಂದಿಟ್ಟಿದೆ. ಅದೇ ರೀತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಬೆಸ್ಟ್ ಅನ್ನುವ ಪ್ರಶ್ನೆಯನ್ನು ಈ ಸಂಸ್ಥೆ ಅಲ್ಲಿನ ಮತದಾರರ ಮುಂದಿಟ್ಟಿದ್ರು. ಈ ಒಂದು ಪ್ರಶ್ನೆಗೆ ಬಿಹಾರದ ಮತದಾರರು ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಸ್ಟ್ ಎನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥವರು 27%. ಅದೇ ರೀತಿ ತೇಜಸ್ವಿ ಯಾದವ್ ಅವರ ಪರವಾಗಿ 25% ಮತದಾರರು ಇವರು ನಮ್ಮ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದರೆ, ಪ್ರಶಾಂತ್ ಕಿಶೋರ್ ಅವರ ಪರವಾಗಿ 15% ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ. ಅದೇ ರೀತಿ ಚಿರಾಗ್ ಪಾಸ್ವಾನ್ ಅವರ ಪರವಾಗಿ 11% ಜನ BJPಯ
ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಮ್ರಾಟ್ ಚೌಧರಿ ಅವರ ಪರವಾಗಿ 8% ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಒಂದು JVC ಸಂಸ್ಥೆ ನಡೆಸಿರ್ತಕ್ಕಂಥ ಈ ಒಂದು ಸರ್ವೆಯ ಪ್ರಕಾರ ಈ ಬಾರಿಯೂ ಕೂಡ ಈ NDA ಅತ್ಯಂತ ಅಭೂತಪೂರ್ವಕವಾದ ವಿಜಯವನ್ನು ಕಾಣುತ್ತೆ. ಆ ಮೂಲಕ NDA ನಿರೀಕ್ಷೆಗೂ ಮೀರಿ ಈ ಬಾರಿ ಅಲ್ಲಿ ಗೆಲುವನ್ನು ಕಾಣ್ಬೋದು. ಈ ಗೆಲುವನ್ನು ಕಾಣೋದ್ರ ಮೂಲಕ ಮತ್ತೊಮ್ಮೆ ಈ ಬಾರಿ ಮಹಾಗಠಬಂಧನ್ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಲೆಕ್ಕಾಚಾರಗಳಿದ್ವು. ಆ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗಾಗಿ ಮಾಡುವಂಥ ಒಂದು ಸಮೀಕ್ಷೆಯನ್ನು ಈ ಸಂಸ್ಥೆ ಕೊಟ್ಟಿದ್ದು, RJD ಈ ಬಾರಿಯೂ ಕೂಡ ಅಧಿಕಾರದಿಂದ ವಂಚಿತ ಆಗುತ್ತೆ ಅನ್ನುವ ಅಂಶವನ್ನು ವ್ಯಕ್ತಪಡಿಸಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ಬಿಹಾರದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.